ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕಾರ್ಡ್ ನ ಕೊಟ್ಟಿದ್ದೀನಿ. ಸೊ ಕ್ರಿಸ್ಟಲ್ ಬದಗೆ ಕಾರ್ಡ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಬಂದು ಎಂಪ್ರೆಸ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಟೆಂಪ್ರೆನ್ಸ್. ಓಕೆ, ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಎಂಪ್ರೆನ್ಸ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಈ ಒಂದು ಮೊಮೆಂಟ್ ಅಲ್ಲಿ ಅಂತ. ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರಬಹುದು. ಓಕೆ, ಸೊ ಎಲ್ಲರಿಗೂ ರೆಸನೇಟ್ ಆಗತ್ತಿದು. ಸೊ ಫಸ್ಟ್ ಮೆಸೇಜ್, ಐ ಲೈಕ್ ಯುವರ್ ವಾಯ್ಸ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವಾಯ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನಿಮ್ಮ ವಾಯ್ಸ್ ಅಲ್ಲಿ ಐ ಥಿಂಕ್ ಯಾವಾಗ್ಲೂ ನೀವು ಒಳ್ಳೇದನ್ನ ಮಾತಾಡ್ತಾ ಇರ್ತೀರಾ, ಒಳ್ಳೇದನ್ನ ಸ್ಪೀಚ್ ಮಾಡ್ತಾ ಇರ್ತೀರಾ, ಒಳ್ಳೆ ಮಾತುಗಳನ್ನ ಆಡ್ತಾ ಇರ್ತೀರಾ, ಮೋಟಿವೇಟ್ ಮಾಡ್ತೀರಾ. ಅಂಡ್ ಅದರ ಜೊತೆಗೆ ನಿಮ್ಮ ವಾಯ್ಸ್ ಯಾವಾಗ್ಲೂ ಕೂಡ ತುಂಬಾ ಮೃದುವಾಗಿದೆ, ಸಾಫ್ಟ್ ಆಗಿದೆ. ಅಥವಾ ನಿಮ್ಮ ವಾಯ್ಸ್ ಐ ಥಿಂಕ್ ನೀವು ಇಲ್ಲಿ ಸಿಂಗರ್ ಇರ್ಬೋದು. ಸೊ ನಿಮ್ಮ ಸಿಂಗಿಂಗ್ ಪ್ಯಾಷನ್ ಇರ್ಬೋದು. ಸೊ ಹಾಗಾಗಿ ನಿಮ್ಮ ವಾಯ್ಸ್, ನಿಮ್ಮ ಥ್ರೋಟ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಮಾತಾಡಿದಾಗ ಒಂದು ಸಾಫ್ಟ್ ವಾಯ್ಸ್ ಅಲ್ಲಿ ಮಾತಾಡ್ಬೋದು. ಅಥವಾ ನೀವು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಕೂಡ ನಿಮ್ಮ ಬೇಸ್ ವಾಯ್ಸ್ ಯಾವಾಗ್ಲೂ ಸಾಫ್ಟ್ ಆಗಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ವಾಯ್ಸ್ ಅಂದ್ರೆ ತುಂಬಾನೇ ಇಷ್ಟ. ಓಕೆ, ಸೊ ನೆಕ್ಸ್ಟ್, ಅನ್ಬ್ಲಾಕ್ ಮೀ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನೀವೇನಾದ್ರೂ ಬ್ಲಾಕ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಾ ಇದ್ದಾರೆ ದಯವಿಟ್ಟು ನನ್ನ ಅನ್ಬ್ಲಾಕ್ ಮಾಡಿ ಅಂತ. ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ವೈಸ್ ವರ್ಸ ಡೆಫಿನೆಟ್ಲಿ ನಿಮ್ಮನ್ನ ಅವರು ಅನ್ಬ್ಲಾಕ್ ಮಾಡ್ತಾರೆ. ಅಥವಾ ನೀವೇನಾದ್ರೂ ಬ್ಲಾಕ್ ಮಾಡಿದ್ರೆ ನೀವು ಕೂಡ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಕಮ್ಯುನಿಕೇಶನ್ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್. ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ. ಅಥವಾ ನೀವೇನಾದ್ರೂ ನಿಮ್ಮ ಪಾರ್ಟ್ನರ್ನ ಬ್ಲಾಕ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ನ ಅನ್ಬ್ಲಾಕ್ ಮಾಡಿ. ಓಕೆ, ನೆಕ್ಸ್ಟ್, ಗಿವ್ ಮೀ ಸಮ್ ಟೈಮ್ ಅಂತ ಬರ್ತಾ ಇದೆ. ಮೇ ಬಿ ಒಂದು ವ್ಯಕ್ತಿಗೆ ಸ್ವಲ್ಪ ಸಮಯ ಬೇಕಾಗಿದೆ. ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾರೆ ಈ ಒಂದು ಸಂಬಂಧದಲ್ಲಿ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ, ಈ ಒಂದು ಪ್ರೀತಿನಲ್ಲಿ ನಿಮ್ಮ ಬಗ್ಗೆ. ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ ನಿಮ್ಮ ಅಂತ ಪಾರ್ಟ್ನರ್ನ ಪಡೆದಿರೋದು. ಅಂಡ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ ಕೊಡಬೇಕು ಅಥವಾ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಸಮಯ ಕೊಡಿ. ಸಮಯವನ್ನ ಕೊಟ್ರೆ, ಅವ್ರಿಗೆ ಟೈಮ್ ನ ನೀವು ಕೊಟ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಓಕೆ, ಸ್ವಲ್ಪ ಸಮಯ ಅವ್ರಿಗೆ ಸ್ಪೇಸ್ ಕೊಡಿ, ಟೈಮ್ ಕೊಡಿ ಥಿಂಕ್ ಮಾಡೋದಕ್ಕೆ. ಮೇ ಬಿ ನೀವು ಇಲ್ಲಿ ಅವ್ರನ್ನ ಇಷ್ಟ ಪಡ್ತಾ ಇದ್ರೆ ಮೇ ಬಿ ಅವರು ನಿಮ್ಮ ಕ್ರಶ್ ಇರ್ಬೋದು. ಅಥವಾ ಅವ್ರಿಗೂ ಕೂಡ ನಿಮ್ಮಲ್ಲಿ ಇಷ್ಟ ಇದೆ, ಬಟ್ ಅವ್ರಿಗೆ ಕ್ಲಾರಿಟಿಯಿಂದ ಅವರು ನಿಮ್ಮ ಹತ್ರ ಬಂದು ಹೇಳಕ್ ಆಗ್ತಾ ಇಲ್ಲ. ಸಮಯ ಕೊಟ್ರೆ ಅವರು ಡೆಫಿನೆಟ್ಲಿ ಬಂದು ನಿಮ್ಮ ಹತ್ರ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ವಿ ಬಿನ್ ಟುಗೆದರ್ ಫಾರ್ ಲೈಫ್ ಟೈಮ್ ಅಂತ ಬರ್ತಾ ಇದೆ. ನಾವಿಬ್ರು ಯಾವಾಗ್ಲೂ ಇದೇ ರೀತಿ ಖುಷಿಯಾಗಿ ನಗ್ನಗ್ತಾ ಜೀವನವನ್ನ ಬಾಳ್ಬೇಕು. ನಾವಿಬ್ರು ಇದೇ ರೀತಿ ಲೈಫ್ ಟೈಮ್ ಒಟ್ಟಿಗೆ ಇರಬೇಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಇದೆಲ್ಲ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, ಐ ಆಮ್ ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಅಂತ ಬರ್ತಾ ಇದೆ. ಸೊ ನನ್ನ ಕ್ಷಮಿಸ್ಬಿಡಿ, ನಾನು ಇವತ್ತು ನಿಮ್ಮ ಜೊತೆಗೆ ಇಲ್ಲ. ಸೊ ಮೇ ಬಿ ಇಲ್ಲಿ ತುಂಬಾ ಜನ ಎಕ್ಸ್ ಪರ್ಸನ್ ಬಗ್ಗೆ ಚೆಕ್ ಮಾಡ್ತಾ ಇದ್ರ ಅಂತ ಕಾಣಿಸ್ತಾ ಇದೆ. ಅಥವಾ ಇಲ್ಲಿ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು. ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇದ್ರೂ ಕೂಡ ಈ ಒಂದು ಕ್ಷಣ ನಿಮ್ಮ ಜೊತೆಗೆ ಇಲ್ವಲ್ಲ ಅನ್ನೋ ಒಂದು ರೀತಿನಲ್ಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರೆ ಇವತ್ತಿನ ದಿನ ನಾನು ನಿಮ್ಮ ಜೊತೆಗಿಲ್ಲ, ಐ ಆಮ್ ರಿಯಲಿ ಸಾರಿ, ಕ್ಷಮಿಸಿ ಅಂತ ಇಲ್ಲಿ ನಿಮ್ಮನ್ನ ಕೇಳ್ಕೊಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್, ಟ್ರಸ್ಟ್ ಮೀ ಅಂತ ಹೇಳ್ತಾ ಇದಾರೆ. ಸೊ ಎಲ್ಲೋ ಒಂದ್ ಕಡೆ ಒಂದು ವ್ಯಕ್ತಿ ನಿಮ್ಮನ್ನ ಟ್ರಸ್ಟ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ನೀವೆಲ್ಲೋ ಒಂದ್ ಕಡೆ ಇವ್ರನ್ನ ಬಿಲೀವ್ ಮಾಡ್ತಾ ಇಲ್ಲ, ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಒಂದು ವ್ಯಕ್ತಿಗೆ ಅದು ಗೊತ್ತಾಗಿರ್ಬೋದು. ಸೊ ಈ ಒಂದು ವ್ಯಕ್ತಿ ನನ್ನ ಟ್ರಸ್ಟ್ ಮಾಡ್ತಾ ಇಲ್ಲ, ನನ್ನ ನಂಬ್ತಾ ಇಲ್ಲ, ಬಿಲೀವ್ ಮಾಡ್ತಾ ಇಲ್ಲ ಅಂತ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಟ್ರಸ್ಟ್ ಮಾಡಿ ನನ್ನ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದಾರೆ, ಬಿಲೀವ್ ಮಾಡಿ ಅಂತ ಹೇಳ್ಬೋದು. ಓಕೆ, ಫೈನಲ್ ಮೆಸೇಜ್ ಫ್ರಮ್ ಯುವರ್ ಪಾರ್ಟ್ನರ್. ಸಾರಿ,
ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಐ ಥಿಂಕ್ ಈ ಒಂದು ವ್ಯಕ್ತಿ ಅವರ ಫೀಲಿಂಗ್ಸ್ನ, ಅವರ ಭಾವನೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ತುಂಬಾನೇ ಎಕ್ಸೈಟೆಡ್ ಅಲ್ಲಿ ಕಾಯ್ತಾ ಇದ್ದಾರೆ. ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರ, ಒಂದು ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಹೇಳ್ಬೋದು. ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವ್ರು ಯಾವ ತರ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಅವರು ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಎಕ್ಸೈಟೆಡ್ಮೆಂಟ್ ಅಲ್ಲಿ ಅವರು ಕೂಡ ಇದ್ದಾರೆ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಅವರೆಲ್ಲ ಫೀಲಿಂಗ್ಸ್ನು ಕೂಡ. ಓಕೆ, ಸೊ ನೋಡೋಣ ಇವಾಗ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ, ನಿಮ್ಮ ಪ್ರೀತಿಗೆ ಅಂತ. ಓಕೆ, ವಾವ್. ಸೊ ಬಿಗ್ ಹ್ಯಾಪಿ ಚೇಂಜಸ್ ಮತ್ತೆ ಟ್ರಸ್ಟ್. ಸೊ ಇಲ್ಲಿ 2 ಟೈಮ್ಸ್ ಟ್ರಸ್ಟ್ ಅಂತ ಬರ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಏಂಜಲ್ಸ್ ಟ್ರಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ, ನಿಮ್ಮ ಪಾರ್ಟ್ನರು ನಿಮ್ಮನ್ನ ಟ್ರಸ್ಟ್ ಮಾಡಿ ಹೇಳ್ತಾ ಇದ್ರೆ 2 ಟೈಮ್ಸ್ ಟ್ರಸ್ಟ್ ಅಂತ ಬರ್ತಾ ಇದೆ. ಮೇ ಬಿ ಒಂದು ಕನೆಕ್ಷನ್ ನ, ಈ ಒಂದು ಪ್ರೀತಿನ, ಈ ಒಂದು ಸಂಬಂಧವನ್ನ ಅಥವಾ ನಿಮ್ಮನ್ನ ಟ್ರಸ್ಟ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನೀವು ಯಾವ್ದನ್ನು ಕೂಡ ನಂಬ್ತಾ ಇಲ್ಲ, ಟ್ರಸ್ಟ್ ಮಾಡ್ತಾ ಇಲ್ಲ. ಗೈಸ್ ನೋಡಿ, ನಿಮ್ಗೆ ಏನಾದ್ರೂ ಈ ಒಂದು ಕನೆಕ್ಷನ್ ಬೇಕು ಅಥವಾ ಈ ಒಂದು ಪಾರ್ಟ್ನರ್ ನಿಮ್ಗೆ ಬೇಕು ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಪಾಸಿಟಿವ್ ಚೇಂಜ್ ಓವರ್ ನಿಮ್ಗೆ ಕಾಣಿಸ್ಬೇಕು, ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಪಾರ್ಟ್ನರ್ನ ಫಸ್ಟ್ ಬಿಲೀವ್ ಮಾಡಬೇಕು, ಟ್ರಸ್ಟ್ ಮಾಡಬೇಕು. ಅವಾಗ ನಿಮ್ಗೆ ಎಲ್ಲಾನು ಕೂಡ ಸಿಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಟ್ರಸ್ಟ್ ಮಾಡಿ ಅಂತ ಹೇಳ್ಬೋದು. ಅಂಡ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಬರ್ತಾ ಇದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಟ್ರಸ್ಟ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಹ್ಯೂಜ್ ಹ್ಯಾಪಿನೆಸ್. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಖುಷಿಯನ್ನ ನೀವು ಆಚರಣೆ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ತುಂಬಾನೇ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಬದಲಾವಣೆ ಕಾಣಿಸಬಹುದು. ಖುಷಿಯಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ತಾರೆ ಅಂಡ್ ತುಂಬಾನೇ ಒಂದು ಚೇಂಜಸ್ ನ ನೀವು ನೋಡ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಸೊ ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ. ಐ ಥಿಂಕ್ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ನಿಮಗೆ ಖುಷಿ ಸಿಗತ್ತೆ, ಖುಷಿ ಆದಂತ ಒಂದು ಬದಲಾವಣೆ ನಿಮ್ಮ ಸಂಬಂಧದಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನೀವು ಅನ್ಲಾಕ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ಟೆಂಪರೆನ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜಸ್ ನ ಓಪನ್ ಮಾಡೋಣ. ಓಕೆ, ಸ್ಟಾಪ್ ವರಿಂಗ್ ಮೈ ಲವ್ ಅಂತ ಬರ್ತಾ ಇದೆ. ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ, ಈ ಒಂದು ಸಂಬಂಧದಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ನೀವು ತುಂಬಾ ವರಿ ಮಾಡ್ಕೊಳ್ತಾ ಇದ್ರ ಅಂತ ಅಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡಿರೋದು, ವರಿ ಮಾಡ್ಕೊಂಡಿರೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಧೈರ್ಯನ ತುಂಬ್ತಾ ಇದ್ದಾರೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ವರಿ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಸ್ಟಾಪ್ ಮಾಡಿ ವರಿ ಮಾಡ್ಕೊಳ್ಳೋದನ್ನ, ಟೆನ್ಷನ್ ತಗೊಳ್ಬೇಡಿ. ಖುಷಿ ಆಗಿರಿ, ನಗ್ನಾಗ್ತಾ ಇರಿ, ಎಲ್ಲಾನು ಕೂಡ ಸರಿ ಹೋಗತ್ತೆ. ಸ್ಟಾಪ್ ವರಿಂಗ್ ಮೈ ಲವ್ ಅಂತ ಹೇಳ್ತಾ ಇದ್ರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅವ್ರಿಗೂ ಕೂಡ ಟೆನ್ಷನ್ ಆಗತ್ತೆ, ನೀವು ಟೆನ್ಷನ್ ಆದಾಗ, ನೀವು ವರಿ ಮಾಡ್ಕೊಂಡಾಗ ಅವ್ರಿಗೂ ಕೂಡ ದುಃಖ ಆಗತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲವೂ ಕೂಡ ಟೈಮ್ ಬಂದಾಗ ಎಲ್ಲಾನು ಸರಿ ಹೋಗುತ್ತೆ. ಎವ್ರಿಥಿಂಗ್ ವಿಲ್ ಹೀಲ್ ಆನ್ ಟೈಮ್, ಇದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ರಿಕನ್ಸಿಲೇಷನ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಮಾಡ್ಕೊಳ್ಬೇಕು, ರಿಕನ್ಸಿಲೇಷನ್ ಆಗ್ಬೇಕು ಅಂತ ಅವ್ರಿಗೂ ಕೂಡ ಅಷ್ಟೇ ಆಸೆ ಇದೆ ಅಂತ ಹೇಳ್ಬೋದು. ಯಾರೆಲ್ಲ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ಥಿಂಕ್ ಮಾಡ್ತಾ ಇದ್ರ, ದಿಸ್ ಪರ್ಸನ್ ಇಸ್ ಟೆಲಿಂಗ್ ಯು ರಿಕನ್ಸಿಲೇಷನ್ ಆಗತ್ತೆ, ರಿಕನ್ಸಿಲೇಷನ್ ಆಗೇ ಆಗತ್ತೆ. ರಿಕನ್ಸಿಲೇಷನ್ ನಾನು ನಿನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾ ಇದ್ದೀನಿ, ನಿಮ್ ಲೈಫಲ್ಲಿ ನಾನು ಬರಬೇಕು ಅನ್ಕೊಂಡಿದ್ದೀನಿ, ಈ ತರ ನಿಮ್ಗೆ ಹೇಳ್ತಾ ಇದ್ರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ದ ಮೆಸೇಜ್ ಫ್ರಮ್ ಯೋರ್ ಯೂನಿವರ್ಸ್ ಅಂತಾನೂ ಇರ್ಬೋದು. ಮೇ ಬಿ ನೀವೇನಾದ್ರೂ ಮೆನಿಫೆಸ್ಟ್ ಮಾಡ್ತಾ ಇದ್ರೆ, ಮೆನಿಫೆಸ್ಟ್ ಆಗ್ತಿರೋದನ್ನ ನಿಮ್ಗೆ ಏನಾದ್ರೂ ಒಂದು ಸೈನ್ ಗೊತ್ತಾಗಬೇಕು. ಈ ಒಂದು ಸೈನ್ ಮೂಲಕ, ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಸೈನ್ ತೋರಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಬ್ರೇಕಪ್ ಆಗಿದ್ರೆ, ಸಪರೇಟ್ ಆಗಿದ್ರೆ ರಿಕನ್ಸಿಲೇಷನ್ ಆಗತ್ತೆ ಅಂತ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕಾಂಟ್ ವೇಟ್ ಟು ಬಿ ಬ್ಯಾಕ್ ಇನ್ ಯುವರ್ ವರ್ಲ್ಡ್ ಅಂತ ಬರ್ತಾ ಇದೆ. ಸೊ ಇನ್ನು ನಾನು ಕಾಯೋದಿಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ನಾನು ಯಾವಾಗ ನಿನ್ನ ಜೊತೆಗೆ ಲೈಫ್ ನ ಲೀಡ್ ಮಾಡ್ತೀನಿ, ಫ್ಯೂಚರ್ ಅಲ್ಲಿ ಯಾವಾಗ ನಾವಿಬ್ರು ಒಂದಾಗ್ತೀವಿ ಅಂತ ನಾನು ಇನ್ನೂ ಕಾಯೋದಿಕ್ಕಾಗಲ್ಲ. ಯಾವಾಗ ನಾನು ಕಾಯ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದಾರೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿನೂ ಕೂಡ ಡ್ರೀಮ್ ಮಾಡ್ತಾ ಇರ್ಬೋದು, ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಎಲ್ಲಾನು ಕೂಡ ನನ್ನ ಜೀವನದಲ್ಲಿ ಸರಿ ಹೋಗ್ಬೇಕು, ಎಲ್ಲಾನು ಕೂಡ ನನ್ನ ಲೈಫ್ ಅಲ್ಲಿ ಬರಬೇಕು, ಮತ್ತೆ ಎಲ್ಲಾನು ಮೊದ್ಲಿನ ತರ ಆಗ್ಬೇಕು ಅಂತ ನಿಮ್ಮ ವ್ಯಕ್ತಿಗೂ ಕೂಡ ಆಸೆ ಇದೆ.
ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂಡ್ ಹೇಳ್ತಾ ಇದ್ರೆ ನನಗೆ ಇನ್ನೂ ಕಾಯಕ್ಕಾಗಲ್ಲ, ನಿನ್ನ ಲೈಫಲ್ಲಿ ನಾನು ಯಾವಾಗ ವಾಪಸ್ ಬರ್ತೀನಿ, ಯಾವಾಗ ನಾನು ನಿನ್ನ ಜೊತೆಗೆ ಲೈಫ್ನ ಲೀಡ್ ಮಾಡ್ತೀನಿ ಫ್ಯೂಚರಲ್ಲಿ, ಯಾವಾಗ ನಮಗೆ ಫ್ಯಾಮಿಲಿ ಆಗತ್ತೆ, ಎಲ್ಲಾನು ಕೂಡ ನಾನು ಕಾಯ್ತಾ ಇದ್ದೀನಿ ಅನ್ನೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇದೆ ಮೆಸೇಜ್. ಓಕೆ, ನೆಕ್ಸ್ಟ್ ಐ ಆಮ್ ಡೈಯಿಂಗ್ ಟು ಸ್ಪೀಕ್ ಟು ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ತುಂಬಾನೇ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸಪರೇಷನ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಕಮ್ಯುನಿಕೇಶನ್ ಇಲ್ಲ, ದರ್ ಈಸ್ ಅ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ಮಾತಾಡ್ತಾರೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತೀನಿ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಓಕೆ ಕಾರ್ಮಿಕ್ ರಿಲೇಷನ್ ಅಂತ ಬರ್ತಾ ಇದೆ. ಮೇ ಬಿ ಒಂದು ಕನೆಕ್ಷನ್ ಬಂದು ಕಾರ್ಮಿಕ್ ರಿಲೇಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ರು ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಅಂದ್ರೆ ಬಿಕಾಸ್ ಆಫ್ ಕಾರ್ಮಿಕ್ ರಿಲೇಶನ್ಶಿಪ್. ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇರುವಂತ ಕರ್ಮದ ಸಂಬಂಧದಲ್ಲಿದ್ದಾರೆ. ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಸಂಬಂಧ ಬಂದು ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ಮೇ ಬಿ ಒಂದು ವ್ಯಕ್ತಿ ನಿಮ್ಮಿಂದ ಈ ತರ ನಿಮ್ ಏನ್ ಪ್ರಾಬ್ಲಮ್ಸ್ ಇದೆ, ಏನೆಲ್ಲ ಸಿಚುಯೇಷನ್ ಫೇಸ್ ಮಾಡ್ತಾ ಇದ್ರೆ ಅದೆಲ್ಲ ಬಿಕಾಸ್ ಆಫ್ ಕಾರ್ಮಿಕ್ ರಿಲೇಶನ್ಶಿಪ್. ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಕರ್ಮದ ಸಂಬಂಧ ಇದೆ. ಸೊ ಹಾಗಾಗಿ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ನೀವು ಬಂದಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ಐ ಲೈಕ್ ಯು ವೆರಿ ಮಚ್ ಜಸ್ಟ್ ಆಸ್ ಯು ಆರ್. ಸೊ ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ, ಪ್ರೀತಿ ಮಾಡ್ತೀನಿ, ಲವ್ ಮಾಡ್ತೀನಿ, ನೀನ್ ಯಾವ ತರ ಇದೆಯೋ ಅದೇ ರೀತಿ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನೀವು ಯಾವ ತರ ಇದ್ದೀರೋ ನಿಮ್ಮ ಲೈಫ್ ಅಲ್ಲಿ ಅದೇ ರೀತಿ ಅಕ್ಸೆಪ್ಟ್ ಮಾಡಿ ಅದೇ ರೀತಿ ಅವ್ರಿಗೆ ಇಷ್ಟ ಆಗಿದ್ದೀರಾ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ಗೆ, ನಿಮ್ಗೆ, ನಿಮ್ಮ ಕನೆಕ್ಷನ್ಗೆ ಅಂತ. ಓಕೆ, ಸಕ್ಸಸ್, ವಾವ್, ರಿಮೈನ್ ಪಾಸಿಟಿವ್, ವಾವ್, ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ಹೇಳ್ತೀನಿ. ಸಕ್ಸಸ್ ಬರ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಸಕ್ಸಸ್. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಸಂಬಂಧ, ನೀವು ಅವರ ಲೈಫ್ ಅಲ್ಲಿ ಡೆಫಿನೆಟ್ಲಿ ದೇ ವಿಲ್ ಗೋ ಇನ್ ಟು ಬಿ ಅ ಸಕ್ಸಸ್. ಈ ಒಂದು ಕನೆಕ್ಷನ್ ಸಕ್ಸಸ್ ಆಗ್ತಾ ಇದೆ, ವಿಕ್ಟ್ರಿ ಆಗ್ತಾ ಇದೆ. ನೀವೇನೆಲ್ಲ ಆಸೆ ಪಡ್ತಾ ಇದ್ರು ಅದೆಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಸೊ ಸಕ್ಸಸ್ ಏಂಜಲ್ಸ್ ನಿಮ್ಮ ಕನೆಕ್ಷನ್ಗೆ ಸಕ್ಸಸ್ ಆಗತ್ತೆ, ಯೋಚನೆ ಮಾಡಬೇಡ ಅಂತ ಅಂದ್ರೆ ಡೆಫಿನೆಟ್ಲಿ ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ಮ ಒಂದು ಸಿಚುಯೇಷನ್ ಯಾವ ತರದ್ರಲ್ಲೇ ಇರ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಮತ್ತೆ ವಾಪಸ್ ಬಂದು ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗತ್ತೆ. ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಇದ್ರೂ ಕೂಡ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಂಬಂಧ ಸಕ್ಸಸ್ ಆಗತ್ತೆ. ಸಕ್ಸಸ್ ಇನ್ ದ ಸೆನ್ಸ್ ಮ್ಯಾರೇಜ್, ಲವ್ ಎಲ್ಲಾನು ಕೂಡ ಸರಿ ಹೋಗಿ ನಿಮಗೆ ಎಲ್ಲಾ ರೀತಿಯ ಕಮಿಟ್ಮೆಂಟ್ ನಿಮ್ಮ ಪಾರ್ಟ್ನರ್ ಕೊಡ್ತಾರೆ. ಓಕೆ, ರಿಮೈನ್ ಪಾಸಿಟಿವ್. ಮೇ ಬಿ ನೀವು ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ, ಓವರ್ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ಅದೆಲ್ಲ ಲೆಟ್ ಗೋ ಮಾಡಿ ನೀವು ಪಾಸಿಟಿವ್ ಆಗಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗತ್ತೆ. ಸೊ ಸಕ್ಸಸ್ ಆಗ್ಬೇಕು ಅಂದ್ರೆ ನೀವು ಪಾಸಿಟಿವ್ ಆಗಿರ್ಬೇಕು. ಸೊ ಹಾಗಾಗಿ ರಿಮೈನ್ ಪಾಸಿಟಿವ್ ಅಂತ ನಿಮ್ಮ ಏಂಜಲ್ಸ್ ಹೇಳ್ತಾ ಇದ್ರೆ. ಸೊ ಪಾಸಿಟಿವ್ ಆಗಿರಿ, ಸಕ್ಸಸ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.